ನಮಸ್ಕಾರ. ಕಾರು ಪ್ರಿಯರಿಗಿಲ್ಲಿದೆ ಸಿಹಿ ಸುದ್ದಿ. ಬೆಂಗಳೂರು ರಸ್ತೆಗೆ ಕಾಲಿಟ್ಟಿದೆ ದೇಶದ ಮೊದಲ ಡ್ರೈವರ್ಲೆಸ್ ಕಾರು. ಟೆಸ್ಲಾ ಮಾದರಿಯ ಬೆಂಗಳೂರು ಕಂಪನಿಯ ಚಾಲಕರಹಿತ ಕಾರು -0 ಸ್ಟಾರ್ಟ್ಅಪ್ ಈ ಕಾರನ್ನ ಅಭಿವೃದ್ಧಿಪಡಿಸಿದೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಕಾರು ಸಂಚಾರ ಯಶಸ್ವಿಯಾಗಿದೆ. ಎಸ್, ಬೆಂಗಳೂರು ಮೂಲದ -0 ಸ್ಟಾರ್ಟ್ಅಪ್ ಕಂಪನಿ ದೇಶದ ಮೊದಲ ಕೃತಕ ಬುದ್ಧಿಮತ್ತೆ ಅಂದ್ರೆ AI ಆಧಾರಿತ ಸ್ವಯಂ ಚಾಲಿತ ಕಾರನ್ನ ಅಭಿವೃದ್ಧಿಪಡಿಸಿದೆ. ದೇಶದ ಸಂಚಾರಿ ವ್ಯವಸ್ಥೆಗೆ ಅನುಗುಣವಾಗಿ ಈ ಕಾರು ಓಡೋದು ವಿಶೇಷ. ಇಷ್ಟು ದಿನ ಏನಾಗಿತ್ತು, ಕೇವಲ ಎಲಾನ್ ಮಸ್ಕ್ರ ಟೆಸ್ಲಾ ಡ್ರೈವರ್ಲೆಸ್ ಕಾರ್ನ ವಿಡಿಯೋ ನೋಡೋದೇ ಆಗಿತ್ತು. ಆದರೆ ಈಗ ನಮ್ಮ ರಾಜ್ಯದಲ್ಲೇ ಬೆಂಗಳೂರಿನಲ್ಲೇ ಇಂಥದ್ದೊಂದು ಆಟೋ ಪೈಲಟ್ ಕಾರು ಸಿದ್ಧ ಆಗಿದೆ. ಬೆಂಗಳೂರಿನ ರಸ್ತೆಯಲ್ಲಿ ಪ್ರಾಯೋಗಿಕ ಸಂಚಾರ ನಡೆಸಿದ್ದೀವಿ ಅಂತ ಆ ಕಂಪನಿ ತನ್ನ ಎಕ್ಸ್ ಖಾತೆಯಲ್ಲಿ ತಿಳಿಸಿದೆ. ಇದು ಭಾರತದಲ್ಲೇ ಪ್ರಥಮ ಬಾರಿ ಅಂತಲೂ ಕೂಡ ಕಂಪನಿ ಹೇಳ್ಕೊಂಡಿದೆ. ಈ ಕಾರು ಒನ್ ವೇಯಲ್ಲಿ ಎದುರಾಗುತ್ತಲ್ಲ ವಾಹನಗಳನ್ನು, ಅದನ್ನ ಕೂಡ ಸಲೀಸಾಗಿ ಗುರುತಿಸುತ್ತೆ. ಎದುರಿನವರು ಏಕಾಏಕಿ ಬ್ರೇಕ್ ಹಾಕಿದ್ರೆ ಅದನ್ನ ರಿಯಲ್ ಟೈಮ್ನಲ್ಲಿ ಗಮನಿಸಿ ತಾನು ನಿಂತು ನಂತರ ಮುಂದಕ್ಕೆ ಸಾಗುತ್ತೆ. ಅಕ್ಕಪಕ್ಕ ಹಿಂದೆ ಮುಂದೆ ಬರುವಂತಹ ಕಾರ್ ಇರಲಿ, ಬೈಕ್ ಇರಲಿ, ಪಾದಚಾರಿಗಳಿರಲಿ, ಜೊತೆಗೆ ಆನಿಮಲ್ಸ್ ಇರಲಿ, ಎಲ್ಲವನ್ನ ತಕ್ಷಣ ಗುರುತಿಸಿಕೊಂಡು ಅದಕ್ಕನುಗುಣವಾಗಿ ಚಾಲನೆ ಮಾಡುವಂತಹ ಸಾಮರ್ಥ್ಯ ಇದಕ್ಕಿದೆ ಅಂತ ತನ್ನ ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ಕಂಪನಿ ಮಾಹಿತಿ ಕೊಟ್ಟಿದೆ. ಇನ್ನು ಮಾರ್ಕ್ ಇರಲ್ವಲ್ಲ ಅಂತಹ ರಸ್ತೆಯಲ್ಲೂ ಕೂಡ ಸಂಚಾರ ಮಾಡಬಹುದು. ಈ ಕಾರು ಒನ್ ವೇಲ್ ಎದುರಾಗುವಂತಹ ವಾಹನಗಳನ್ನ ಸಲೀಸಾಗಿ ಗುರುತಿಸಬಹುದು. ಏನೇ ಆದರೂ ಕೂಡ, ಏನೇ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನು ಕೂಡ ತಕ್ಷಣ ಗುರುತಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಚಾಲನೆ ಮಾಡುವಂತಹ ಸಾಮರ್ಥ್ಯ ಈ ಕಾರ್ಗಿದೆ ಅಂತ ಈ ಎಕ್ಸ್ ಖಾತೆಯಲ್ಲಿ ಎಲ್ಲ ಮಾಹಿತಿಯನ್ನ ಕಂಪನಿ ತಿಳಿಸಿದೆ. ಅದರಲ್ಲೂ ವಿಶೇಷವಾಗಿ ದುಬಾರಿ ಅಲೋರಿದಮ್ ಸೆನ್ಸಾರ್ಗಳನ್ನು ಬಳಸಿಕೊಳ್ಳದೆ ಈಗಿರುವಂತಹ ಸಾಂಪ್ರದಾಯಿಕ AI ವ್ಯವಸ್ಥೆಗಳಿಗಿಂತ ಭಿನ್ನವಾಗಿ AI ಮಾದರಿಯನ್ನು ಇದು ಅಭಿವೃದ್ಧಿಪಡಿಸಿಕೊಂಡಿದೆ. ಜೊತೆಗೆ ಈಗ ಲಭ್ಯವಿರುವಂತಹ ಡೇಟಾ ಅಥವಾ ಹೈ ಡೆಫಿನೇಷನ್ ನಕ್ಷೆಗಳಿಲ್ಲದೆ ಸ್ವಯಂ ಮೇಲ್ವಿಚಾರಣೆ ರೀತಿಯಲ್ಲಿ ತಂತ್ರಜ್ಞಾನವನ್ನು ಅಭಿವೃದ್ಧಿಯನ್ನು ಅಳವಡಿಸಿಕೊಂಡಿದೆ. ಈ ಹಿಂದೆ -0 ಕಂಪನಿ ಕ್ಯಾಂಪಸ್ ಒಳಗೆ ಆಟೋ ಪೈಲಟ್ ಕಾರಿನ ಪ್ರಾಯೋಗಿಕ ಸಂಚಾರವನ್ನು ನಡೆಸಿಕೊಂಡಿತ್ತು. ಭಾರತದಲ್ಲಿ ಸದ್ಯ ADS ಅಂದ್ರೆ ಅಡ್ವಾನ್ಸ್ಡ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ L1, L2 ಹಂತದಲ್ಲಿದೆ. ಅಂತ ಸಂದರ್ಭದಲ್ಲಿ ಕಂಪನಿ ಮುಂದುವರೆದು ತಾನೇ L2+, L2++ ಮತ್ತು L3 ಎಲ್ಲ ತಂತ್ರಜ್ಞಾನದತ್ತ ಮುಂದುವರಿಯುವಂತಹ ಗುರಿಯೊಂದಿಗೆ ಸಾಕ್ತಾ ಇದ್ದೀವಿ ಅಂತ -0 ಕಂಪನಿ ತಿಳಿಸಿದೆ. ಜಾಗತಿಕವಾಗಿ ಟೆಸ್ಲಾದ ಪೂರ್ಣ ಪ್ರಮಾಣದ ಸ್ವಯಂ ಚಾಲಿತ ಕಾರು, ಮರ್ಸಿಡಿಸ್ ಡ್ರೈವ್ ಪೈಲಟ್, GM ಸೂಪರ್ ಕ್ರೂಸ್ಗಳು ಅಭಿವೃದ್ಧಿ ಹೊಂದಿದಂತಹ ದೇಶಗಳಲ್ಲಿ ಈಗಾಗಲೇ ರಸ್ತೆಗಳಿವೆ. ಆದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳ ಮಾರುಕಟ್ಟೆಗಳಲ್ಲಿ ಅವು ಇಷ್ಟಾಗಿ ಕಂಡು ಬರ್ತಿಲ್ಲ. ಅದರಲ್ಲೂ ನಮ್ಮಲ್ಲೇ ಹೆಚ್ಚಿನ ಮಟ್ಟದ ಅಪಘಾತಗಳು ಕೂಡ ಸಂಭವಿಸ್ತಾ ಇರೋದು. ಅಂತಹ ಅಪಘಾತಗಳನ್ನ ಈ ಸ್ವಯಂ ಚಾಲಿತ ಕಾರು ತಡೆಯಬಲ್ಲದು ಅನ್ನೋದು ಕಂಪನಿ ವಾದ. -0 ಅಭಿವೃದ್ಧಿಪಡಿಸಿದಂತಹ ಈ ಕಾರು ಸದ್ಯ ಸುರಕ್ಷತಾ ವಿಚಾರವಾಗಿ ಇನ್ನಷ್ಟು ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡ್ತಾ ಇದೆ. ಸೊ ಇನ್ಮುಂದೆ ನಿಮ್ಮ ಮನೆ ದಾರಿಯಲ್ಲಿ ಏನಾದರೂ ಕಾರ್ ಹೋಗ್ತಾ ಇದೆ, ಅದರ ಡ್ರೈವರ್ ಕಾಣ್ತಿಲ್ಲಪ್ಪ ಅಂತಂದ್ರೆ ಗಾಬರಿ ಆಗಬೇಡಿ. ನಮಸ್ಕಾರ.